ರೇಣುಕಾ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನ್ಯಾಗ ಎಗ್ ಬೋಂಡ ಮಾಡಕತ್ತೀವಿ. ಮಾಡೋದು ಹೆಂಗ ಅಂತ ನೋಡೋಣ ಬನ್ನಿ. ಮೊಟ್ಟೆಯನ್ನು ಬೇಯಿಸೋಕ್ಕಿಡೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕೋದು ಯಾಕೆ ಅಂದ್ರೆ ಮೊಟ್ಟೆ ಒಳಗೆ ಗಿರಂಡಿ ಇರುತ್ತಲ್ಲ ಅದು ಕಪ್ಪಾಗಲ್ಲ ಅಂತ. ಎಲ್ಲೋ ಕಲರ್ ಹಂಗೆ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕೋದು. ಮೊಟ್ಟೆ ಈ ಥರ ಪಳ ಅಂತ ಕುದೀತಿರ್ಬೇಕು. ಈಗ ಸ್ವಲ್ಪ ಹಸಿ ಕಡಲೆ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪುಡಿ, ಸ್ವಲ್ಪ ಖಾರ ಪುಡಿ, ಓಮ್ ಕಾಳು, ಸಣ್ಣಗಾಳು ಅಂತ, ಅದನ್ನ ಸ್ವಲ್ಪ ತಿಕ್ಕಿದ್ರೆ ಘಮ ಅಂತ ವಾಸನೆ ಬರುತ್ತೆ. ತಿಕ್ಕಿ ಹಾಕಿದ ನಂತರ ಸ್ವಲ್ಪ ಸೋಡಾ ಪುಡಿ, ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಿರಿ. ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ರಿ. ಅದು ಕುರು ಅಂತ ಟೇಸ್ಟ್ ಬರುತ್ತೆ ಸಕ್ಕರೆ ಹಾಕಿದ್ರೆ. ಸ್ವಲ್ಪ ಹಿಟ್ಟು ಕಲ್ಸ್ಕೊಳಕ್ಕೆ ನೀರು ಹಾಕ್ರಿ. ಅದು ಹಿಟ್ಟು ಕಲ್ಸೋಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ರಿ. ಸ್ವಲ್ಪ ಏನಾರ ಗಟ್ಟಿ ಆಗೋ ಥರ ಕಂಡ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ರಿ. ಎಲ್ಲ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ರಾಸಾಗಮಟ ಮೆತ್ತಗಾಗಮಟ ಕಲಸ್ರಿ. ಈ ಥರ ಹದ ಬರ್ಬೇಕು. ಈ ಥರ ಹದ ಬಂದಮೇಲೆ ತತ್ತಿ ಕುಚ್ಚಿ ತೆಗೆದ್ವಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕಿ ಸಿಪ್ಪಿ ಜಲ್ದಿ ಬಿಡುತ್ತೆ. ಸಿಪ್ಪಿ ಜಲ್ದಿ ಬಿಟ್ಟ ಮೇಲೆ ಅದನ್ನ ಕಡೆಗೆ ತಕೊಂಡು ಒಂದು ಮಟ್ಟೆ ಒಳಗೆ 2 ಪೀಸ್ ಮಾಡಿರಿ. ಎಣ್ಣೆ ಕಾದತಿಲ್ಲ ಅಂತ ನೋಡಕ್ಕೆ 2 ಮಿರ್ಚಿ ತಗೊಂಡು ಮಿರ್ಚಿ ಬಿಟ್ಟು ನೋಡಿದ್ವಿ ಶಾಂಪಲ್ಲಿಗೆ. ಆಮೇಲೆ ಮೊಟ್ಟೆ ತಗೊಂಡು ಹಿಂಗೆ ಎದ್ದುಬಿಟ್ಟು ಇಟ್ಟು ಚೆನ್ನಾಗಿ ಹತ್ತ ಮಟ್ಟ ಹಚ್ಚಿ ಆಮೇಲೆ ಎತ್ತಿ ಎಣ್ಣೆ ಒಳಗೆ ಬಿಡ್ರಿ. ಎಣ್ಣೆ ಒಳಗೆ ಬಿಟ್ಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಹೊಳ್ಸಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.